ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಪುರಸಭೆ ಮುಖ್ಯಾಧಿಕಾರಿಯಾಗಿ 9/2/2023 ನಾನು ಕರ್ತವ್ಯಕ್ಕೆ ಹಾಜರಾಗಿದ್ದೇನೆ. ಲಕ್ಷ್ಮೇಶ್ವರಕ್ಕೆ ಬಂದಿದ್ದ ಉದ್ದೇಶ ಇಷ್ಟೇ, ನಾನು ಡೆವಲಪ್ಮೆಂಟ್ ಮಾಡಬೇಕು, ಲಕ್ಷ್ಮೇಶ್ವರ ಡೆವಲಪ್ಮೆಂಟ್ ಕಾಮಗಾರಿ ಬಗ್ಗೆ ಆಯಿತು, ಏನಿದ್ರು ಒಂದು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಸ್ವಂತ ತವರು ಜಿಲ್ಲೆ. ಜಿಲ್ಲೆಯಲ್ಲಿ ನನ್ನೂರು ಸ್ವಂತ ಬೆಳದಡಿ ಅಂದರೆ ಲಕ್ಷ್ಮೇಶ್ವರ ಪಟ್ಟಣದಿಂದ ಸುಮಾರು 20 ಕಿಲೋಮೀಟ್ರ್ ಮಾತ್ರ ಇದೆ. ಆ ಒಂದು ಉದ್ದೇಶಕ್ಕೆ ನನ್ನ ಸರ್ವೀಸು, ನಾನು ಈ ಮೊದಲು ಲಕ್ಷ್ಮೇಶ್ವರಕ್ಕೆ ಬರೋಕ್ಕಿಂತ ಮುಂಚೆ ನರಗುಂದ ಪುರಸಭೆಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆ್ಯಸ್ ಎ ಕಂದಾಯ ನಿರೀಕ್ಷಕರು ಅಂತೇಳಿ ನಾನು ಸುಮಾರು 8ರಿಂದ 10 ವರ್ಷ ಅಲ್ಲಿ ಸರ್ವಿಸ್ ಮಾಡಿದ್ದೀನಿ. ಆಮೇಲೆ ಗದಗ ನಗರಸಭೆಯಲ್ಲಿ 2 ವರ್ಷ ಕಂದಾಯ ಅಧಿಕಾರಿ ಅಂತೇಳಿ ಅಲ್ಲಿ ಸರ್ವಿಸ್ ಮಾಡಿದ್ದೀನಿ. ಅಲ್ಲಿಂದ ನನಗೆ ಸರ್ಕಾರ ಒಂದು ಅಧಿಸೂಚನೆ ಪ್ರಕಾರ ನನಗೆ ಕೆರೂರು ಪಟ್ಟಣ ಪಂಚಾಯಿತಿ ಬಾಗಲಕೋಟೆ ಜಿಲ್ಲೆ ಅಲ್ಲಿ ಮುಖ್ಯಾಧಿಕಾರಿ ಅಂತ ಆರ್ಡರ್ ಆಗಿತ್ತು. ಬಟ್ ಅನಿವಾರ್ಯ ಕಾರಣದಿಂದ ನನಗೆ ಸುಮಾರು ದೂರ ಆಗುತ್ತೆ, ಅಲ್ಲಿಗೆ ಹೋಗಬಾರ್ದು, ಬೇಡ ನನ್ನ ಸ್ವಂತ ಜಿಲ್ಲೆಯಲ್ಲಿ ನಾನು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ನಾನು ಮುಖ್ಯಾಧಿಕಾರಿ ಅಂತ ಅಲ್ಲಿ ಬಿಟ್ಟು ಮತ್ತೆ ನಾನೇನು ಮಾಡಿದ್ದೀನಿ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಪುರಸಭೆಯಲ್ಲಿ ಚೀಫ್ ಆಫೀಸರ್ ಆಗಿ ನಾನು ಹೋಗಬೇಕು ಅಂತೇಳಿ ನಾನು ಒಂದು ಛಲವನ್ನು ಇಟ್ಟುಕೊಂಡು ನಾನು ಲಕ್ಷ್ಮೇಶ್ವರ ಪಟ್ಟಣಕ್ಕೆ 9/2/2023 ನಾನು ಮುಖ್ಯಾಧಿಕಾರಿ ಅಂತ ಸೇವೆ ಸಲ್ಲಿಸಿದ್ದೀನಿ. ನನ್ನ ಕರ್ತವ್ಯ 1 ವರ್ಷದ ಕಾಲಾವಧಿಯಲ್ಲಿ ಏನು ಕರ್ತವ್ಯನ ಮುಟ್ಟು ಅದನ್ನು ಮನಗೊಂಡು ಪತ್ರಿಕಾ ಮಾಧ್ಯಮದವರು ಮತ್ತು ನಗರ ಸ್ಥಳೀಯ ಸಂಸ್ಥೆಯವರು, ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಯಿತು, ನಮ್ಮೆಲ್ಲ ಸಾರ್ವಜನಿಕ ಲಕ್ಷ್ಮೇಶ್ವರ ಪಟ್ಟಣದ ಸರ್ವ ಸದಸ್ಯರು, ಜನಪ್ರತಿನಿಧಿಗಳು, ಹಿರಿಯರು, ಆಮೇಲೆ ನನಗೆ ನಾ ಮಾಡ್ತಿರ್ತಕ್ಕಂಥ ಕೆಲಸವನ್ನು ವಿಶ್ವವಿಜಯ ಸಂಪಾದಕರಾದಂಥ ಶ್ರೀ DM ಬುರ್ಡಿ ಸರ್ ಅವರು ಏನು ಮಾಡಿದರು, ಬಂದು ಇಲ್ಲಿನ ಸರ್ಚ್ ಮಾಡಿದ್ದಾರೆ. ಮಾಧ್ಯಮ ಸ್ನೇಹಿತರು ಕೊಡಬೇಕಾದ್ರೆ ನನ್ನ ಒಂದು ಒಳ್ಳೆಯ ಉತ್ತಮ ಕೆಲಸಗಾರ ಇದ್ದಾರೆ, ಅದರ ಬಗ್ಗೆ ನಿಷ್ಕಾಳಜಿಯಿಂದ ಮಾಡದೇ ಒಂದು ಕಾಳಜಿ ತೊಗೊಂಡು ಯಾವುದೇ ಕೆಲಸದಲ್ಲಿ ಆಸಕ್ತಿ ತೊಗೊಂಡು ಕೆಲಸ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಪತ್ರಿಕಾ ಮಾಧ್ಯಮದವರು ಏನು ಮಾಡಿದ್ದಾರೆ, ನನಗೆ ಎಲ್ಲ ನನಗೆ ಡೈರೆಕ್ಟಾಗಿ ನನ್ನ ಬಂದು ವಿಚಾರ ಮಾಡಿ ನಿಮ್ಮ ಪ್ರಶಸ್ತಿ ಕೊಡ್ತೇನೆ ಅಂತಲೂ ಕೂಡ ಅವರು ನನ್ನ ಗಮನಕ್ಕೆ ತರಲಿಲ್ಲ. ಏನೆಂದರೆ ಬೇರೆ ಸರ್ಕಲ್ಗಳಲ್ಲಿ ಬೇರೆ ಸಾರ್ವಜನಿಕರಲ್ಲಿ, ಊರಿನ ಗಣ್ಯ ವ್ಯಕ್ತಿಗಳಲ್ಲಿ, ಆಮೇಲೆ ಸದಸ್ಯರುಗಳಲ್ಲಿ ಏನಿದ್ದಾರೆ, ಚೀಫ್ ಆಫೀಸರ್ ಹೆಂಗಿದ್ದಾರೆ, ಏನಿಲ್ಲ, ಕೆಲಸ ಮಾಡ್ತಾ ಇದ್ದಾರೆ, ಏನು ಅವ್ರು ಬಂದ ಮೇಲೆ ಏನಾಯಿತು, ಏನು ಬದಲಾವಣೆ ಆಗಿದೆ ಅಂತೆಲ್ಲ ಅವರನ್ನು ಮಾಹಿತಿಯನ್ನು ಕ್ರೋಢೀಕರಣ ಮಾಡಿಕೊಂಡು ನನ್ನನ್ನು ಲಕ್ಷ್ಮೇಶ್ವರದಿಂದ ಅಂತಂದರೆ ನನಗೆ ಒಂದು ಮುಖ್ಯಾಧಿಕಾರಿಗಳಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಉತ್ತಮ ಕೆಲಸ ಮಾಡಿದ್ದಾರೆ ಅಂಥೇಳಿ ನನ್ನನ್ನು ಗುರುತ ಮಾಡಿಕೊಂಡು ತಮ್ಮ ವಿಶ್ವವಿಜಯ 20ನೇ ವಾರ್ಷಿಕೋತ್ಸವದ ಒಂದು ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಅವರೊಂದು ರಾಜ್ಯ ಮಟ್ಟದ ಒಂದು ಸಮಾವೇಶನ ಇಟ್ಕೊಂಡಿದ್ದರು. ಆ ಸಮಾವೇಶಕ್ಕೆ ನನಗೆ ಅನಿವಾರ್ಯ ಕಾರಣದಿಂದ ನನಗೆ ಅಲ್ಲಿ ಹೋಗಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಕೂಡ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬರ್ತಕ್ಕಂಥ ಒಂದು ಇಟ್ಟಿಗೆ ಕೆರೆ ವಿಷಯದ ಬಗ್ಗೆ ನಾನು 56 ಲಕ್ಷವನ್ನು ಕೆರೆ ಅಭಿವೃದ್ಧಿ ಶುಲ್ಕವನ್ನು ನಮ್ಮ ಮುನ್ಸಿಪಾಲಿಟಿಯಲ್ಲಿ ದುಗ್ಗ ರಿಸರ್ವ್ ಇತ್ತು. ಆ ವಿಷಯದ ಬಗ್ಗೆ ಸ್ಟೇಟ್ ಲೆವೆಲ್ ಕಮಿಟಿ ಅಲ್ಲಿ ಅದೇ ವಿಷಯದ ಬಗ್ಗೆ ಒಂದು ಮೀಟಿಂಗ್ ಇರುವುದರಿಂದ ನಾನು ಅಲ್ಲಿಗೆ ಹೋಗಿ ಅನಿವಾರ್ಯ ಕಾರಣದಿಂದ ಅಲ್ಲಿ ಹೋಗಿದ್ದೆ. ಹಾಗಾಗಿ ಬರೋ ಕಾರಣದಂಗೆ ಸಂಪಾದಕರು ಯಾರು ನಮ್ಮ DM ಬುರ್ಡಿ ಸರೇ ಸ್ವತಃ ನನಗೆ ಬರಲಿಕ್ಕಾಗಲಿರೋದಕ್ಕೆ ನನಗೆ ಕೊಟ್ಟಂಥ ಒಂದು ಪ್ರಶಸ್ತಿ ಸನ್ಮಾನವನ್ನು ತಾವೇ ಸ್ವತಃ ನಮ್ಮ ಪುರಸಭೆಗೆ ಬಂದು ನಮ್ಮ ಪುರಸಭೆಗೆ ಬಂದು ನಮ್ಮ ಎಲ್ಲ ಸದಸ್ಯರು, ಆಮೇಲೆ ನಮ್ಮ ಆಫೀಸ್ ಕಚೇರಿ ಸಿಬ್ಬಂದಿ ವರ್ಗದವರು ಸಮಕ್ಷಮವಾಗಿ ನನಗೆ ದೊಡ್ಡ ಒಂದು ಭಾರವನ್ನು ಅಂತಂದರೆ ಉತ್ತಮ ಕೆಲಸಗಾರ ಮಾಡಿದೆಪ್ಪ ನೀನು ಅಂತೇಳಿ ನನಗೆ ಸರ್ಕಾರಿ ಸೇವಾರತ್ನ ಪ್ರಶಸ್ತಿ, ರಾಜ್ಯ ಮಟ್ಟದ ಒಂದು ಸರ್ಕಾರಿ ಸೇವಾರತ್ನ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಅವ್ರನ್ನ ಯಾವತ್ತೂ ಕೂಡ ಲಕ್ಷ್ಮೇಶ್ವರ ಪಟ್ಟಣದ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಅವರಿವರ ಅನ್ನೋದಲ್ಲಿ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. ಅದೇ ರೀತಿ ನನಗೆ ಇನ್ನೂ ಕೂಡ ಎಂಕರೇಜ್ ಮಾಡೋದಲ್ಲಿ ಯಾರಾದರೂ ಕೂಡ ಇಲ್ಲ ಉತ್ತಮ ಕೆಲಸ ಮಾಡ್ತೇನೆ ಅಂತ ನನಗೆ ಎಂಕರೇಜ್ ಮಾಡೋದಲ್ಲಿ ನಾನು ನಿಜವಾಗ್ಲೂ ಪ್ರಾಮಾಣಿಕತೆಯಾಗಿ ನಾನು ಇದನ್ನು ಸೇವೆ ಸಲ್ಲಿಸಿ ಒಂದು ಲಕ್ಷ್ಮೇಶ್ವರ ಪಟ್ಟಣವನ್ನು ಮಾದರಿ ಪಟ್ಟಣವನ್ನಾಗಿ ಮಾಡಬೇಕಂತ ಒಂದು ಛಲ ಪಟ್ಟಿದ್ದೀನಿ. ಅದಕ್ಕೋಸ್ಕರ ಅದಕ್ಕೆ ಎಲ್ಲರೂ ಕೊಟ್ಟಂಥ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೇನೆ. ಇದಕ್ಕೆ ಧನ್ಯವಾದಗಳು.